ಖುಷಿ ಆಯ್ತು ಸರ್. ಅಂದ್ರೆ ಫೈನಲಿ ಇಟ್ಸ್ ನಾಟ್ ಅಬೌಟ್ ಲೈಕ್ ಮೈ ಕ್ಯಾರೆಕ್ಟರ್ ನಂದೊಂದು ಪಾತ್ರ ಏನೋ ಆಗೋದು ಅದಲ್ಲ. ಒಂದು ಇಂಟೆನ್ಷನ್ ಏನಿತ್ತು ಈ ಸಿನಿಮಾ ಮಾಡ್ಬೇಕಂದ್ರೆ ನಾನು ಮೊದಲು ಕೂಡ ಹೇಳಿದ್ವಿ, ಸಿನಿಮಾ ಮಾಡೋದಕ್ಕೆ ದೊಡ್ಡ ಕಾರಣ ಜಡೇಶ್ ಅವರು ನನ್ನ ಪ್ರಕಾರ ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಿರ್ದೇಶಕರಾಗಿ ಗುರುತಿಸುವಂತ ಕ್ಷಮತೆ ಇರೋರು. ಹಾಗಾಗಿ ಅವರಿಗೆ ಆ ರೋಲ್ ಮಾಡೋದಕ್ಕೆ ಬೇರೆ ಯಾರು ಸಿಗಲ್ಲ ಸರ್, ದಯವಿಟ್ಟು ನೀವು ಮಾಡಬೇಕು ಅನ್ಬೇಕಾದ್ರೆ ನನಗೆ ಒಪ್ಕೋಬೇಕಾಯ್ತು. ಫೈನಲಿ ಇಂಟೆನ್ಷನ್ ಏನು, ನಾನು ಅದೇ ಬೆಳಿಗ್ಗೆಯಿಂದ ಅದೇ ಯೋಚನೆ ಮಾಡ್ತೇನೆ, ಈ ಸಿನಿಮಾ ಎಷ್ಟು ಯಶಸ್ವಿ ಆಗುತ್ತೆ ನಮ್ಮ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಆಗುತ್ತೆ. ವಿಜಯ್ ಸರ್ಗೆ ಒಂದು 3ನೇ ಯಶಸ್ವಿ ಸಿನಿಮಾ ಆಗುತ್ತೆ. ಜೊತೆಗೆ ಇಂಡಸ್ಟ್ರಿಲಿ ಜಡೇಶ್ ಅವರು ಇನ್ನೊಂದು ಸಿನಿಮಾ ಮಾಡ್ತಾರೆ, ತುಂಬಾ ಆಕ್ಟರ್ಗಳಿದ್ದಾರೆ, ಅವರೆಲ್ಲರೂ ಕೆಲಸ ಮಾಡ್ತಾರೆ. ಇಟ್ಸ್ ನಾಟ್ ಅಬೌಟ್ ಮೀ, ನನ್ನೊಬ್ಬನಿಂದ ಅಲ್ಲ, ನನ್ನೊಂದು ರೋಲ್ ಇದೆ, ನನ್ನ ರೋಲ್ ಮಾಡಿದ್ದೀನಿ ನಾನು ಅಷ್ಟೇ. ಸೊ ಖುಷಿ ಇದೆ ಸರ್. ಖುಷಿ ಅಂದ್ರೆ ನನಗೆ ಆ ಪಾತ್ರ ಅವ್ರು ಎಷ್ಟು ಹೇಟ್ ಮಾಡ್ತಾರೆ ನನಗೆ ಅಷ್ಟು ಖುಷಿ ಇದೆ. ಯಾಕಂದ್ರೆ ಚೆನ್ನಾಗಿದೆ ಸರ್, ತುಂಬಾ ಜಗಳ ಮಾಡಿ ಎಲ್ಲ ಮಾಡಿ, ನಾನು ಜಗಳ ಅಂದ್ರೆ ಸಿನಿಮಾದಲ್ಲೂ ಮಾಡಿದ್ದೀನಿ, ಸಿನಿಮಾದ ಹೊರಗಡೆನೂ ಮಾಡಿದ್ದೀನಿ. ಡೆಫಿನೆಟ್ಲಿ ಎಲ್ಲರೂ ಬೆಳಿಬೇಕು ಅಂದ್ರೆ ಎಲ್ಲಿ ಪ್ರತಿಭೆ ಇದೆ, ಎಲ್ಲಿ ಅಗತ್ಯ ಇದೆ, ಎಲ್ಲಿ ಅವಶ್ಯಕತೆ ಇದೆ, ಈ ಸಿನಿಮಾದ ಆಶಯನೇ ಅದು. ಅಂದ್ರೆ ಬೆಳಿಬೇಕು, ಮನುಷ್ಯರಿಗೆ ಬೆಳೆಯೋದಂತ ಅವಕಾಶ ಬೇಕು. ಸೊ ಅದು ಈ ಸಿನಿಮಾದ ಮೂಲ ಆಶಯ ಸರ್. ಅಂದ್ರೆ ಇದನ್ನ ಯಾರಾದ್ರೂ ವಿರೋಧ ಮಾಡಿದ್ರೆ ಅವ್ರು ಮಾನವ ವಿರೋಧಿ ಅಂತ ನಾನು ಕರಿತೀನಿ. ಅಫ್ಕೋರ್ಸ್ ಅಲ್ವಾ, ಸಮಾನತೆ ಬೇಕು ಅಂತ ಯಾರಾದ್ರೂ ಬೇಡ ಸಮಾನತೆ ಬರಬಾರ್ದು ಅಂದ್ರೆ ಈ ಹೋಗ್ರಿ, ಸಮಾನತೆ ಮತ್ತೆ ಅಂಬೇಡ್ಕರ್ ಆಶಯಗಳು ಅದು ನಮ್ಗೆ ಅಗತ್ಯ ಇರುವಂತದ್ದು. ಸೊ ಅದು ಯಾವ್ದನ್ನು ಪೊಲಿಟಿಕಲ್ ನಾವು ಬಣ್ಣ ಹಚ್ಚುವಂತ ಅಗತ್ಯ ಇಲ್ಲ. ಐ ಥಿಂಕ್ ಜೈ ಭೀಮ್ ಅಂತ ಕರಿಬೇಕಾದ್ರೆ ನಾವು ಕರೆಯೋದು ಅಂಬೇಡ್ಕರ್ ಅವರ ತತ್ವವನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅದನ್ನ ನಾವು ಹೆಮ್ಮೆಯಿಂದ ಒಪ್ಕೊಂಡು ಹೇಳೋದು ಬಿಟ್ರೆ, ಅದನ್ನ ಯಾರಾದ್ರೂ ಇಲ್ಲ ಇದು ಪೊಲಿಟಿಕಲ್ ಅಂತ ಹೇಳಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಸೊ ಮನುಷ್ಯರು ಸಮಾನರು. ಸೊ ಹಾಗಾಗಿ ಈ ಸಿನಿಮಾದ ಆಶಯ ಅಷ್ಟೇ ಸರ್. ತುಂಬಾ ಚೆನ್ನಾಗಿ ಬಂದಿದೆ, ನಂಗೆ ಖುಷಿ ಆಯ್ತು. ಸಿನಿಮಾ ಚೆನ್ನಾಗಿ ಮಾತಾಡಿದ್ದೀನಿ ಸರ್. ಅಂದ್ರೆ ಹಂಗಲ್ಲ ಸರ್, ಇಲ್ಲ ಸರ್ ಹಂಗಲ್ಲ, ಟ್ರೈ ಮಾಡೋದಲ್ಲ. ಏನಂದ್ರೆ ಇಲ್ಲ ಅಂದ್ರೆ ಹೌದು ಅಂದ್ರೆ ದ ಹೋಲ್ ಥಿಂಗ್ ಇಸ್, ನಾನು ಯಾವತ್ತೂ ಕೂಡ ಪ್ರತಿಪಾದಿಸೋದು ಕರ್ನಾಟಕ ಅನ್ನುವಂತ ರಾಜ್ಯ ಒಂದು ರಾಜ್ಯ ಮಾತ್ರ ಅಲ್ಲ, ಅದೊಂದು ಹಲವು ಪ್ರಪಂಚ ಇರುವಂತಹ ಒಂದು ಸಣ್ಣ ಪ್ರಪಂಚ. ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಡೈಲೆಕ್ಟ್ಗಳು, ಬೇರೆ ಬೇರೆ ಸಂಸ್ಕೃತಿಗಳು. ಸೊ ಅದನ್ನ ನಾವು ಯಾವ ರೀತಿ ಇದೆ ಆ ರೀತಿ ರೆಪ್ರೆಸೆಂಟ್ ಮಾಡೋಕೆ ಪ್ರಯತ್ನ ಪಡಬೇಕು. ಅದು ಸ್ಪೆಷಲಿ ಇಂಥ ಕಮರ್ಷಿಯಲ್ ಪರವಾಗಿಲ್ಲ. ಸೊ ಸ್ಪೆಷಲಿ ಇಂಥ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಬಂದಾಗ ತುಂಬಾ ಜನಕ್ಕೆ ತಲುಪುತ್ತೆ. ಈಗ ಕೋಲಾರದ ಒಬ್ಬ ಹುಡುಗ ಅವನಿಗೆ ಕನಸು ಕಾಣ್ಬೋದು, ನನ್ನ ಭಾಷೆಯಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತ. ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಕನಸು ಕಾಣ್ಬೋದು, ನನ್ನ ಭಾಷೆಯಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತ. ನಮಗೆ ಉಳಿದವರು ಕಂಡಂತೆ ಬಂದಾಗ ನಮಗೆ ಆ ಕನಸು ಸಿಗುತ್ತು, ನಮ್ಮ ಭಾಷೆಯಲ್ಲಿ ನಾವು ಸಿನಿಮಾ ಮಾಡ್ಬೋದು ಅಂತ. ಈ ಸಿನಿಮಾ ಕೂಡ ತುಂಬಾ ಹಲವು ಕರ್ನಾಟಕದ ಕನ್ನಡ ಭಾಷೆಯ ಒಂದು ಅಂದ್ರೆ ಏನು ಸಪೋರ್ಟರ್ ಆಗ್ಬೇಕು ಈ ಸಿನಿಮಾ ಅಂತ ನಾನು ಭಾವಿಸ್ತೀನಿ ಸರ್. ದೊಡ್ಡ ಆಶಯ ಸರ್, ದೊಡ್ಡ ಆಶಯ. ಐ ಥಿಂಕ್ ವಿಜಯ್ ಸರ್ ಅದನ್ನ ರೆಪ್ರೆಸೆಂಟ್ ಮಾಡೋಕೆ ಬಹಳ ಒಳ್ಳೆ ನಾಯಕ. ಯಾಕಂದ್ರೆ ಅವರು ಕೂಡ ಜೀವನದಲ್ಲಿ ಅದನ್ನೇ ಮಾತಾಡೋದು, ಅದನ್ನೇ ಪ್ರತಿಪಾದಿಸೋದು. ಜೊತೆಗೆ ಜಡೇಶ್ ಅವರು ಅದನ್ನು ಬದುಕಿ ಬಾಳದವರು. ಸೊ ಹಾಗಾಗಿ ನನಗೆ ಬಹಳ ಖುಷಿ ಇದೆ. ಸೊ ಯಾವ ಆಶಯದಿಂದ ಅವರು ಮಾಡಿದಾರೋ, ಸೊ ಆ ಆಶಯ ಇವತ್ತು ಜನಗಳಿಗೆ ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗ್ತಾ ಇದೆ. ಜೊತೆಗೆ ಜನ ಇಷ್ಟಪಡ್ತಾ ಇದ್ದಾರೆ ಅಂತ. ಪ್ರತಿಭೆ ಇರೋರಿಗೆ, ಬಡವರಿಗೆ ಅವಕಾಶ ಸಿಗ್ಬೇಕು. ನಾನು ಹೇಳಿದ ಯಾವ ವಿಭಾಗದಲ್ಲಿ, ನಾನು ಹೇಳಿದ್ದು ಸ್ಕಿಲ್ ವಿಭಾಗದಲ್ಲಿ. ಸೊ ಐ ಥಿಂಕ್ ನಾವು ಅದನ್ನ ಮತ್ತೆ ಮಾತಾಡಿದ್ರು ಕೂಡ ಅದ್ರಲ್ಲಿ ಏನು ಕನ್ಕ್ಲೂಷನ್ ಸಿಗಲ್ಲ. ಆಲ್ರೆಡಿ ಮಾತಾಡಿದ ವಿಡಿಯೋ ಇದೆ, ಅದನ್ನ ನೋಡಿದ್ರೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ, ಅಂಡ್ ಅದಕ್ಕೆ ನನ್ನ ಯಾರಾದ್ರೂ ವಿರೋಧ ಮಾಡಿದ್ರು ಕೂಡ ಅದಕ್ಕೂ ಸ್ವಾಗತ. ಎಲ್ಲದೂ ಕೂಡ ಹಾಗೆ ಅಲ್ಲ. ಐ ಥಿಂಕ್ ಓಪನ್ ಇರ್ಬೇಕು ಚರ್ಚೆಗೆ. ಐ ಥಿಂಕ್ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ, ಅವ್ರು ನನ್ನ ಬಗ್ಗೆ ಹೇಳಿಲ್ಲ. ನಾನೇ ಧನಂಜಯ್ ಅವ್ರಿಗೆ ಅವ್ರ ಹತ್ರ ನಾನು ಮಾತಾಡೋ ಕೂಡ ವಾಯ್ಸ್ ಮೆಸೇಜ್ ಕೂಡ ಮಾಡಿದ್ದೇನೆ. ನಿಮ್ಗೆ ಅಂತ ಅನ್ಸಿದ್ರೆ ಹೇಳಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋತೀನಿ ಅಂತ. ಅಂದ್ರೆ ಒಂದು ಸಣ್ಣ ಇಂಡಸ್ಟ್ರಿ, ಇಲ್ಲಿ ಇಷ್ಟು ಭೇದ, ಇಷ್ಟು ಜಗಳಗಳು, ನಾನು ಅವ್ರಿಗೆ ಕೌಂಟರ್ ಕೊಟ್ಟೆ, ಅವ್ರು ನನಗೆ ಕೌಂಟರ್ ಕೊಟ್ಟೆ, ಅದೆಲ್ಲ ಆಗ್ಬಾರ್ದು. ನಾನು ಅವ್ರ ಬಗ್ಗೆ ಮಾತಾಡಿದ್ದಲ್ಲ. ಸೊ ನಾನು ಅವ್ರ ಬಗ್ಗೆ ಅದನ್ನು ಮಾತಾಡ್ತಾರೆ. ನನಗೆ ಯಾರು ಸರ್ ಅಭಿಮಾನಿಗಳು? ಏನಿಲ್ಲ ಸರ್, ಆಶಯ ಒಂದೇ. ಅವ್ರೇನಾದ್ರು ಈಗ ಯಾರಾದ್ರೂ ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ನಾವು ಇಲ್ಲ ಬೆಳಿಬಾರ್ದು, ಹಾಗೆ ಹೇಳ್ತಾ ಇಲ್ಲ ನಾನು. ಅವ್ರೇನಾದ್ರು ಪ್ರತಿಭೆ ಇರೋರು ಬೆಳಿಬೇಕು ಅಂದ್ರೆ ಅವ್ರು ಇಲ್ಲ ಹಂಗೆ ಬೆಳಿಬಾರ್ದು ಅಂತ ಹೇಳ್ತಾರೆ. ಸೊ ಯಾವ ಟಾಪಿಕ್ ಅದು? ಹೌದು, ಸಿಗ್ಬೇಕು. ಎಲ್ರೂ ಕಲೆ ಬೆಳೆಸ್ಕೋಬೇಕು. ಸ್ಟೇಟಸ್ ಏನಕ್ಕೆ, ಭಾಷೆ ಗೀಷೆ ಎಲ್ಲ ಇಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಐ ಥಿಂಕ್ ಇಲ್ಲ, ಅವರು ಜಡೇಶ್ ಸರ್ ನನ್ಗೆ ಏನ್ ಹೇಳಿದ್ರು ಅದಕ್ಕೆ ಕಂಪ್ಲೀಟ್ ಜಸ್ಟಿಸ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಇವಾಗ್ಲೇ ಫಿಲ್ಮ್ ನೋಡ್ತಾ ಇರೋದು. ಸಮಾನತೆ, ಸಂವಿಧಾನ ಯಾವ ರೀತಿ, ನಾನು ಆಕ್ಚುಲಿ ಇವಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇನ್ನೂ ಈ ತರದ್ದೆಲ್ಲ ಪದ್ಧತಿಗಳಿದೆ ಸುಮಾರು ಊರುಗಳಲ್ಲಿ. ಐ ಹೋಪ್ ಈ ಫಿಲ್ಮ್ ನೋಡಾದ್ಮೇಲೆ ಒಂದು ಒಂದು ಬೆಂಕಿ ಕಿಡಿ ಏರತ್ತೆ. ನಮ್ ದುನಿಯಾ ವಿಜಯ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಆ ಮೆಸೇಜ್ ನಮ್ ಜಡೇಶ್ ಸರ್ ಏನ್ ಕೊಡ್ಬೇಕು ಅಂತಿದ್ರು ಅದನ್ನೆಲ್ಲ ಎಲ್ಲರಿಗೂ ಮುಟ್ಟತ್ತೆ, ಒಂದ್ ಬೆಂಕಿ ಕಿಡಿ ಹಾರುತ್ತೆ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ನಾನು ಡೌಟ್ಫುಲ್ ಇದ್ದೆ ಮಾಡ್ಲಾ ಬೇಡವಾ ಅಂತ ಈ ಪಾತ್ರ, ಬಟ್ ಕನ್ವಿನ್ಸಿಂಗ್ ಆಗಿತ್ತು. ಒಂದು ಮೆಸೇಜ್ ಇದೆ ಫಿಲ್ಮ್ ಅಲ್ಲಿ. ಐ ಮೀನ್ ಇಷ್ಟು ಹ್ಯೂಜ್ ಸ್ಟಾರ್ ಕಾಸ್ಟ್ ಅಂಡ್ ಜಡೇಶ್ ಸರ್ ಮೇಲೆ ನಂಗೆ ತುಂಬಾ ನಂಬಿಕೆ ಇತ್ತು. ಅವರು ಮಣ್ಣಿನ ಮಗ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಂತ ಗೊತ್ತಿತ್ತು. ಸೊ ಅದು ಒಂದು ಮೇಜರ್ ರೀಸನ್. ಶೆಟ್ಟಿ ಜೊತೆ ನಂಗೆ ತುಂಬಾ ಆಸೆ ಇತ್ತು ಕೆಲಸ ಮಾಡ್ಬೇಕು ಅಂತ. ಅಂಡ್ ಅದ್ಭುತವಾಗಿ ಬಂದಿದೆ ನಮ್ ಸೀನ್ಸ್. ಐ ಹೋಪ್ ಎಲ್ಲಾರ್ಗು ಇಷ್ಟ.